ಆದಿಕವಿ ಪಂಪ ಪರಿಚಯ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಆದಿಕವಿ ಪಂಪರ ಹೆಸರು ಅತ್ಯಂತ ಮಹತ್ವಪೂರ್ಣವಾಗಿದೆ. ಅವರು ಕನ್ನಡದ ಮೊದಲ ಮಹಾಕವಿ ಎಂದು ಗುರುತಿಸಲ್ಪಟ್ಟಿದ್ದು, ಸಾಹಿತ್ಯಕ್ಕೆ ದೃಢವಾದ ಅಡಿಪಾಯ ಹಾಕಿದವರಾಗಿದ್ದಾರೆ. ಪಂಪರನ್ನು ಆದಿಕವಿ ಎಂದು ಕರೆಯುವ ಮೂಲಕ ಕನ್ನಡ ಸಾಹಿತ್ಯದ ಆರಂಭಿಕ ಶ್ರೇಷ್ಠತೆಯನ್ನು ಗೌರವಿಸಲಾಗಿದೆ. ಅವರ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಸಂಸ್ಕೃತದ ಮಟ್ಟಕ್ಕೆ ತಂದು ನಿಲ್ಲಿಸಿದವು. ಪಂಪರು ಕ್ರಿ. ಶ. 10ನೇ ಶತಮಾನದಲ್ಲಿ ಜೀವನ ನಡೆಸಿದರು. ಅವರು ಚಾಲುಕ್ಯ ವಂಶದ ಸಾಮಂತನಾಗಿದ್ದ ವಂಶಪತಿ ಅರಿಕೇಸರಿ ದ್ವಿತೀಯರ ಆಸ್ಥಾನ ಕವಿಯಾಗಿದ್ದರು. ಪಂಪರು ಜೈನ ಧರ್ಮದ ಅನುಯಾಯಿಯಾಗಿದ್ದು, ಜೈನ ತತ್ವ ಮತ್ತು ನೀತಿಗಳನ್ನು ತಮ್ಮ ಸಾಹಿತ್ಯದಲ್ಲಿ ಸೊಗಸಾಗಿ ಪ್ರತಿಬಿಂಬಿಸಿದ್ದಾರೆ. ಅವರ ಕಾವ್ಯಗಳಲ್ಲಿ ಧರ್ಮ, ನೀತಿ, ಶೌರ್ಯ, ಮಾನವೀಯ ಮೌಲ್ಯಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಪಂಪರ ಪ್ರಮುಖ ಕೃತಿಗಳಲ್ಲಿ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಪ್ರಮುಖವಾದವು. ವಿಕ್ರಮಾರ್ಜುನ ವಿಜಯವನ್ನು ಪಂಪಭಾರತ ಎಂದು ಕರೆಯಲಾಗುತ್ತದೆ. ಈ ಕಾವ್ಯವು ಮಹಾಭಾರತವನ್ನು ಆಧರಿಸಿದರೂ, ಪಂಪರು ಅದನ್ನು ಸಂಪೂರ್ಣವಾಗಿ ಸ್ವಂತ ದೃಷ್ಟಿಕೋನದಲ್ಲಿ ನಿರೂಪಿಸಿದ್ದಾರೆ. ಅರ್ಜುನನನ್ನು ನಾಯಕನಾಗಿ ಚಿತ್ರಿಸಿ, ಅವನ ಶೌರ್ಯ, ಧರ್ಮನಿಷ್ಠೆ ಮತ್ತು ಮಾನವೀಯ ಗುಣಗಳನ್ನು ಉತ್ಕೃಷ್ಟವಾಗಿ ವರ್ಣಿಸಿದ್ದಾರೆ. ಈ ಕೃತಿಯಲ್ಲಿ ಸಂಸ್ಕೃತ ಮಹಾಭಾರತದ ಪ್ರಭಾವ ಇದ್ದರೂ, ಕನ್ನಡದ ಸ್ವಂತ ಶೈಲಿಯನ್ನು ಪಂಪರು ಯಶಸ್ವಿಯಾಗಿ ಅಳವಡಿಸಿದ್ದಾರೆ. ಆದಿಪುರಾಣ ಪಂಪರ ಮತ್ತೊಂದು ಮಹತ್ವದ ಕೃತಿ. ಇದರಲ್ಲಿ ಮೊದಲ ತೀರ್ಥಂಕರರಾದ ಋಷಭನಾಥರ ಜೀವನಚರಿತ್ರೆಯನ್ನು ವಿವರಿಸಲಾಗಿದೆ. ಈ ಕೃತಿಯ ಮೂಲಕ ಪಂಪರು ಜೈನ ಧರ್ಮದ ಅಹಿಂಸೆ, ತ್ಯಾಗ, ಸತ್ಯ ಮತ್ತು ಸಂಯಮದ ತತ್ವಗಳನ್ನು ಮನಮುಟ್ಟುವ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಆದಿಪುರಾಣ ಕೇವಲ ಧಾರ್ಮಿಕ ಕೃತಿ ಮಾತ್ರವಲ್ಲದೆ, ಸಾಹಿತ್ಯದ ದೃಷ್ಟಿಯಿಂದಲೂ ಅಪಾರ ಮೌಲ್ಯ ಹೊಂದಿದೆ. ಪಂಪರ ಭಾಷಾಶೈಲಿ ಅತ್ಯಂತ ಸರಳ, ಸುಂದರ ಮತ್ತು ಸಂಸ್ಕೃತ ಸಮೃದ್ಧವಾಗಿದೆ. ಅವರ ಶೈಲಿಯನ್ನು ಪಂಪ ಶೈಲಿ ಎಂದು ಕರೆಯಲಾಗುತ್ತದೆ. ವರ್ಣನೆ, ಉಪಮೆ, ರೂಪಕಗಳ ಬಳಕೆ ಅವರ ಕಾವ್ಯವನ್ನು ಇನ್ನಷ್ಟು ಆಕರ್ಷಕವಾಗಿಸಿದೆ. ಭಾವನೆ ಮತ್ತು ಭಾಷೆಯ ಸಮತೋಲನ ಪಂಪರ ಸಾಹಿತ್ಯದ ಪ್ರಮುಖ ಲಕ್ಷಣವಾಗಿದೆ. ಒಟ್ಟಿನಲ್ಲಿ, ಆದಿಕವಿ ಪಂಪರು ಕನ್ನಡ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿದ ಮಹಾಕವಿ. ಅವರು ಹಾಕಿದ ಮಾರ್ಗವನ್ನು ಅನುಸರಿಸಿ ರನ್ನ, ಜನ್ನ, ಕುಮಾರವ್ಯಾಸ ಮುಂತಾದ ಅನೇಕ ಮಹಾಕವಿಗಳು ಬೆಳೆಯಲು ಸಾಧ್ಯವಾಯಿತು. ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಪಂಪರ ಕೊಡುಗೆ ಅಮೂಲ್ಯವಾದುದು. ಆದ್ದರಿಂದಲೇ ಅವರು ಶಾಶ್ವತವಾಗಿ ಆದಿಕವಿ ಎಂಬ ಗೌರವಪೂರ್ಣ ಸ್ಥಾನವನ್ನು ಪಡೆದಿದ್ದಾರೆ.